ರಾಜ್ಯದಲ್ಲಿ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿದೆ. ಚಿಕ್ಕಬಳ್ಳಾಪುರದ ಡಿಸಿಸಿ ಬ್ಯಾಂಕ್ನಲ್ಲಿ ನಡೆದ ಭ್ರಷ್ಟಾಚಾರ 100 ಕೋಟಿಗೂ ಹೆಚ್ಚು ಹಣ ದುರುಪಯೋಗ ಆರೋಪ ಕೇಳಿಬಂದಿದ್ದು, ಬರೋಬ್ಬರಿ 146 ಕೋಟಿ ಹಣ ದುರುಪಯೋಗ ಮಾಡಿರುವ ಬಗ್ಗೆ ದೂರು ದಾಖಲಾಗಿದೆ. ಚಿಕ್ಕಬಳ್ಳಾಪುರದ ಡಿಸಿಸಿ ಬ್ಯಾಂಕ್ನಲ್ಲಿ ನಡೆದ ಭ್ರಷ್ಟಾಚಾರ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರವಾಗಿದೆ ರಾಜ್ಯದಲ್ಲಿ. ಬರೋಬ್ಬರಿ 146 ಕೋಟಿ ಹಣ ದುರುಪಯೋಗ ಮಾಡಿರುವ ಬಗ್ಗೆ ದೂರು ದಾಖಲಾಗಿದೆ. ಫೋಟೋ తీసుకుంటే ನಾವು ಈ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ನಮ್ಮ ಚಿಂತಾಮಣಿ ಗ್ರಾಮಾಂತರ ವ್ಯಾಪ್ತಿಗೆ ಬರುವಂಥ ಕುರುಬೂರು ರೇಷ್ಮೆ ಬೆಳೆಗಾರ ಸಹಕಾರ ಸಂಘದಲ್ಲಿ ಆಗಿರುವಂಥ ಬೇನಾಮಿ ಮಹಿಳಾ ಸಂಘಗಳನ್ನು ಸೃಷ್ಟಿ ಮಾಡಿ ಅದ್ರ ಮುಖಾಂತರ 24 ಕೋಟಿಗಳು ಅದು ಹಣ ದುರುಪಯೋಗ ಆಗಿದೆ. ಅದೇ ರೀತಿ ಬೆಳಗಿನ ಜಾವ ಇವತ್ತಿನ ಬೆಳಗ್ಗೆ ಬಟ್ಲಲ್ಲಿಯ ವ್ಯಾಪ್ತಿಯಲ್ಲಿ ಬರುವಂಥ ಯನಮಲಪಾಡಿಯಲ್ಲಿ 21 ಕೋಟಿ, ಹೊಮ್ಮೆಪಲ್ಲಿಯಲ್ಲಿ 23 ಕೋಟಿ, ಅಂಕಾಲ್ಮಡುಗಲ್ಲಿ 18 ಕೋಟಿ ರೂಪಾಯಿಗಳ ಅವ್ಯವಹಾರ ಆಗಿರುತ್ತೆ. ಇವೆಲ್ಲ ಏನು ಅಂತಂದರೆ ಬೇನಾಮಿ ಮಹಿಳಾ ಸಂಘಗಳನ್ನು ಸೃಷ್ಟಿ ಮಾಡಿ ಆ ಮಹಿಳಾ ಸಂಘಗಳ ಮುಖಾಂತರ ಎಲ್ಲ ಹಣವನ್ನು ಏನು ಇದರಲ್ಲಿ ಪಾಲ್ಗೊಂಡಿರುವಂಥ ನಾವೇನು FIR ಅಲ್ಲಿ ಕೊಟ್ಟಿದ್ದೀವಿ ಇವರೆಲ್ಲ ಅದನ್ನು ಇದು ಮಾಡಿದ್ದಾರೆ. ಮತ್ತು ಅದೇ ರೀತಿಯಲ್ಲಿ ಭೂಮಶೆಟ್ಟಿಹಳ್ಳಿಯಲ್ಲಿ ಭೂಮಶೆಟ್ಟಿ ಒಂದರಲ್ಲೇ 33 ಕೋಟಿ ರೂಪಾಯಿಗಳು ಒಂದಾಗಿದೆ. ಭೂಮಶೆಟ್ಟಿ ಪಕ್ಕದಲ್ಲಿ ನಂದನ ಹೊಸಳ್ಳಿ ಅನ್ನುವಂಥ ಒಂದು VSSN ಅಲ್ಲಿ 11 ಕೋಟಿ ರೂಪಾಯಿಗಳ ಅವ್ಯವಹಾರ ಆಗಿದೆ. ಇದೆಲ್ಲ ಒಟ್ಟು 106 ಕೋಟಿ ರೂಪಾಯಿಗಳ ಒಂದು FIR ಇವತ್ತು ಚಿಂತಾಮಣಿ ತಾಲೂಕಾದ್ಯಂತ ಆಗಿದೆ. ಮತ್ತು ಇದೊಂದು ನಾವು ಹೇಳಬೇಕು, ಒಂದು ಕೋಆಪರೇಟಿವ್ ಇದರಲ್ಲಿ ಒಂದು ತಾಲೂಕಲ್ಲಿ 140 ಕೋಟಿ ರೂಪಾಯಿವರೆಗೂ ಹೆಚ್ಚು ಕಮ್ಮಿ, ಮೊನ್ನೆ 40 ಕೋಟಿ ರೂಪಾಯಿವರೆಗೂ ಅವ್ಯವಹಾರ ಆಗಿರುವಂಥದ್ದು ನಾವು ನೋಡಿದ್ದೀವಿ. ಇದು ಸೇರಿಸಿದ್ರೆ ಒಟ್ಟು 140 ಕೋಟಿ. ಇಡೀ ಜಿಲ್ಲೆಯಾದ್ಯಂತ 2 ಜಿಲ್ಲೆಯಲ್ಲಿ ಏನಾಗಿದೆ, ಕೋಲಾರ, ಚಿಕ್ಕಬಳ್ಳಾಪುರ 2 ಜಿಲ್ಲೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಕೂಡಲೇ ತನಿಖೆ ಆಗಬೇಕು. ತನಿಖೆಯಾಗಿ ಯಾರು ನಿಜವಾದ ರೈತರಿದ್ದಾರೆ, ಯಾರು ಕೂಲಿ ಕಾರ್ಮಿಕರಿದ್ದಾರೆ, ಯಾರಿಗೆ ಹಣದ ಅವಶ್ಯಕತೆ ಅಂಥವ್ರಿಗೆ ಸೇರಬೇಕೇ ಹೊರತು ಇದು ಕೇವಲ ಒಂದಿಷ್ಟು ಜನ, ಯಾರೋ ಒಂದಿಷ್ಟು ಬ್ಯಾಂಕಿನ ಸಿಬ್ಬಂದಿಗಳು, ಆ ಬ್ಯಾಂಕಿನ ಸೆಕ್ರೆಟರಿಗಳು ಮತ್ತು ಮಾಜಿ ಅಧ್ಯಕ್ಷರಾದಂಥ ಬ್ಯಾಲಳ್ಳಿ ಗೋವಿಂದಗೌಡರು ಅದಕ್ಕೆಲ್ಲ ಕಾರಣರಾಗಿರ್ತಾರೆ. ಯಾಕಂದರೆ ಅವರು ಅಧ್ಯಕ್ಷರ ಅವಧಿಯಲ್ಲೇ ಆಗಿರುವಂಥ ಅವ್ಯವಹಾರ ಆಗಿದೆ, ಅವ್ರು ನೇರವಾಗಿ ಕಾರಣ ಆಗಿರ್ತಾರೆ. ಈ ಒಂದನ್ನು ತನಿಖೆ ಮಾಡಬೇಕು. ಮತ್ತು ಏನು ತಪ್ಪಿತಸ್ಥರ ಹಣ ಇದೆ ಅದನ್ನು ವಾಪಸ್ ಕಟ್ಟಿಸ್ಬೇಕು. ಮತ್ತು ನಿಜವಾಗಿ ಯಾರು ಫಲಾನುಭವಿಗಳಿದ್ದಾರೆ ರೈತರಿಗೆ, ಮಹಿಳಾ ಸಂಘಗಳಿಗೆ, ಮತ್ತು ಕೂಲಿ ಕಾರ್ಮಿಕರಿಗೆ, ದೀನ ದಲಿತರಿಗೆ ಮತ್ತು ರೈತ ವರ್ಗದವ್ರು ಏನಿದ್ದಾರೆ ವ್ಯವಸಾಯ ಮಾಡೋದಕ್ಕೆ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ತಾ ತಮ್ಮಲ್ಲಿ ಕೇಳ್ತಾ ಇದ್ದೀನಿ ಸರ್. ಮತ್ತೆ ಎಷ್ಟು ಏನು ಮಾಡಿದ್ದಾರೆ, 2,000 ಮಹಿಳಾ ಸಂಘಗಳಂತ ತೋರಿಸಿದ್ದಾರೆ. 2,000 ಮಹಿಳಾ ಸಂಘಗಳಿಲ್ಲ. ಇವ್ರು ಕೊಟ್ಟಿರೋದು ಕೇವಲ 10% ಜನಕ್ಕೆ ಮಾತ್ರ ಕೊಟ್ಟಿದ್ದಾರೆ. ಇನ್ನು 80% ಮಹಿಳಾ ಸಂಘಗಳು ಕೊಡದೆ ಇವ್ರು ಕೊಟ್ಟಿದ್ದೀವಿ ಅಂತ ಈ ದಾಖಲೆಗಳಲ್ಲಿ ತೋರಿಸ್ತದೆ. ಆ ದುಡ್ಡನ್ನ DCC ಬ್ಯಾಂಕಿಂದ ವರ್ಗಾವಣೆ ಮಾಡಿಕೊಂಡು ಆ ದುಡ್ಡನ್ನ ಇವರು ಎತ್ಬಿಟ್ಟಿದ್ದಾರೆ. ಇದು ಕೂಡಲೇ ತನಿಖೆ ಆಗಬೇಕು, ಉನ್ನತ ತನಿಖೆ ಆಗಬೇಕು. ನಾವು ಈಗಾಗಲೇ ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೀವಿ. ರೈತರ ಬಗ್ಗೆ ನಿಮ್ಗೆ ಏನಾದರೂ ಕಾಳಜಿ ಇದ್ದರೆ, ರೈತರು ಮತ್ತು ಕೂಲಿ ಕಾರ್ಮಿಕರ ಬಗ್ಗೆ ನಿಮಗೆ ನಿಜವಾದ ಕಾಳಜಿ ಇದ್ದರೆ, ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದರೂ ಕಾಳಜಿ ಇದ್ದರೆ ಕೂಡಲೇ ಇದು ತನಿಖೆ ಆಗಬೇಕು. ತನಿಖೆಯಾಗಿ ಯಾರು ತಪ್ಪಿತಸ್ಥರಿದ್ದಾರೆ, ಇದರಿಂದ ಕಾಣದ ಕೈಗಳು ಯಾರಿದ್ದಾರೆ ಅವರೆಲ್ಲ ಇದು ಮಾಡಬೇಕು. ಮತ್ತು ನಾವು ಈ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ